ಎಲ್ರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವು ಈ ಚಾನಲಲ್ಲಿ ಒಂದು ವೀಡಿಯೋ ಮಾಡಿ ತುಂಬ ದಿನ ಆಗಿದೆ. ನಮ್ಮ ವರ್ಕ್ ಶೆಡ್ಯೂಲು ಮತ್ತು ಬ್ಯುಸಿ ಲೈಫು ಇದರ ಮಧ್ಯೆ ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂದರೆ ಅಂದ್ಕೊಳ್ಳೋ ಅಷ್ಟು ಈಸಿ ಅಲ್ಲ. ಅದಕ್ಕೆ ನಾವೊಂದು ಬ್ರೇಕ್ ತೊಗೊಂಡಿದ್ದೆ. ಇವಾಗ ತುಂಬ ದಿನ ಆದಮೇಲೆ ಮತ್ತೆ ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸಿದಾಗ ಇವತ್ತು ನಾವು ಹೆಂಗೂ ಆಚೆ ಹೋಗ್ತಾ ಇದ್ದೀವಿ. 2-3 ಅಂಗಡಿಗಳಿಗೆ ಹೋಗಬೇಕು, ಮನೆಗೆ ಗ್ರೋಸರಿ ಐಟಮ್ಸ್ ತಗೋಬೇಕು. ಮತ್ತು ನಮ್ಮ ಫ್ರೆಂಡ್ ಒಬ್ರಿಗೆ ಮಗು ಆಗಿದೆ, ಆ ಮಗುನ ನೋಡ್ಕೊಂಡು ಬರಬೇಕು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಾವು ನಮ್ಮ ಇಂಡಿಯನ್ ಐಟಮ್ಸ್ ಎಲ್ಲ ತಗೊಳ್ಳೋ ಒಂದು ಶ್ರೀಲಂಕನ್ ಅಂಗಡಿ ಇದೆ. ಅದ್ರ ಪಕ್ಕದಲ್ಲಿ ಇರೋ ಒಂದು ಪ್ಲೇ ಗ್ರೌಂಡ್ ಇದು. ಆ್ಯಕ್ಚುಲಿ ಫುಲ್ ಗ್ರೀನ್ ಗ್ರೌಂಡ್ ಇವಾಗ ಫುಲ್ ವೈಟ್ ಆಗೋಯ್ತು, ಮಂಜು ಬಿದ್ದಿದೆ. ಇದು ಇನ್ನೂ ಕವರ್ ಆಗುತ್ತೆ, ಇನ್ನೂ ವಿಂಟರ್ ಆಗ್ತಾ ಆಗ್ತಾ ಇವಾಗ ನವಂಬರ್ ಅಷ್ಟೇ ಅಲ್ವಾ, ಡಿಸೆಂಬರ್ಗೆಲ್ಲ ಇದು ಫುಲ್ ಕವರ್ ಆಗಿ ಎಲ್ಲ ಕಡೆನೂ ವೈಟ್ ಫುಲ್ ವೈಟ್ ಆಗಿಬಿಡುತ್ತೆ. ನಾವು ನಾರ್ಮಲಿ ಮನೆಗೆ ಗ್ರೋಸರಿ ತೊಗೊಳ್ಳೋದು ಸೂಪರ್ ಸಿ ಅಂತ ಒಂದು ಅಂಗಡಿಯಿಂದ. ಸೂಪರ್ ಸಿ ಕೆನಡಾದ ಒಂದು ಫೇಮಸ್ ಚೈನ್ ಸೂಪರ್ ಮಾರ್ಕೆಟು. ಮೊಂಟ್ರಿಯಲಲ್ಲೇ ಅವ್ರಿಗೆ ತುಂಬ ಔಟ್ಲೆಟ್ಸ್ ಇದೆ. ಆದರೆ ಇವತ್ತು ನಾವು ಹೋಗ್ತಾ ಇರೋದು ತರ್ಶಿನಿ ಸೂಪರ್ ಮಾರ್ಕೆಟಿಗೆ. ಈ ತರ್ಶಿನಿ ಸೂಪರ್ ಮಾರ್ಕೆಟಲ್ಲೇ ಮೊಂಟ್ರಿಯಲಲ್ಲಿ ನಮ್ಮ ಇಂಡಿಯನ್ ಗ್ರೋಸರಿ ಐಟಮ್ಸು ಜಾಸ್ತಿ ಸಿಗೋದು. ಹಣ್ಣುಗಳು, ತರಕಾರಿಗಳು, ಹಾಲು, ಬ್ರೆಡ್ಡು ಮತ್ತು ಮೀಟ್ ಐಟಮ್ಸು, ಚಿಕನ್ನು ಎಲ್ಲ ನಾವು ಸೂಪರ್ ಸಿಯಲ್ಲೇ ತೊಗೊಳ್ಳೋದು ನಾರ್ಮಲಿ. ಆದರೆ ನಮ್ಮ ಬಾಯ್ಲ್ಡ್ ರೈಸು, ಬಸುಮತಿ ರೈಸು, ತೆಂಗಿನಕಾಯಿದು ತುರಿ, ಇಂಡಿಯನ್ ಸ್ನ್ಯಾಕ್ಸ್ಗಳು, ಹಾಗೆ ಕರಿಬೇವು, ಸೊಪ್ಪುಗಳು ಅಂಥದ್ದೆಲ್ಲ ನಾವು ತೊಗೊಳ್ಳೋದು ಈ ತರ್ಶಿನಿ ಸೂಪರ್ ಮಾರ್ಕೆಟಿಂದ. ನಾವು ಬಂದರೂ ಈ ತರ್ಶಿನಿ ಸೂಪರ್ ಮಾರ್ಕೆಟು ಕೆನಡಾದಲ್ಲಿರೋ ಬೇರೆ ನಾರ್ಮಲ್ ಸೂಪರ್ ಮಾರ್ಕೆಟ್ಗಳ ಜೊತೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇದೊಂದು ಚಿಕ್ಕ ಸೂಪರ್ ಮಾರ್ಕೆಟು. ನಾವು ಏನಕ್ಕೆ ಇಲ್ಲಿ ಬರೋದು ಅಂದರೆ ನಮ್ಮದು ಸೌತ್ ಇಂಡಿಯನ್ ಗ್ರೋಸರಿ ಐಟಮ್ಸು ಇಲ್ಲೇ ಮೇಯ್ನಾಗಿ ಸಿಗೋದು. ನಮ್ಮ ಮನೆ ಹತ್ರನೇ ತುಂಬ ಪಂಜಾಬಿ ಗ್ರೋಸರಿ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇದೆ, ಆದರೆ ಅಲ್ಲಿ ಮೇಯ್ನಾಗಿ ನಾರ್ತ್ ಇಂಡಿಯನ್ ಗ್ರೋಸರಿ ಐಟಮ್ಸೇ ಸಿಗೋದು. ಎರಡು 2005 ಸ್ಟಾರ್ಟ್ ಮಾಡಿರೋ ಈ ಅಂಗಡಿ ನಡೆಸ್ತಾ ಇರೋರು ಶ್ರೀಲಂಕನ್ ತಮಿಳಿಯನ್ಸು. ಮೊಂಟ್ರಿಯಲಲ್ಲಿ ಶ್ರೀಲಂಕನ್ ತಮಿಳಿಯನ್ಸ್ ತುಂಬ ಜನ ಇದ್ದಾರೆ. ಪವಿಳಂ ಬ್ರ್ಯಾಂಡ್ದು ಸುರೇಖ ಅನ್ನೋ ಅಕ್ಕಿ ನಾವು ಯೂಸ್ ಮಾಡೋ ಬಾಯ್ಲ್ಡ್ ರೈಸು. ಇಲ್ಲಿ ನಮ್ಮ ಬ್ಯಾಂಗ್ಳೂರ್ದು ಬುಲೆಟ್ ರೈಸ್ ಸಿಗಲ್ಲ, ಅದಕ್ಕೆ ನಾವು ಇಂಡಿಯಾ ಗೇಟ್ದು ಬಸುಮತಿ ರೈಸು ತಗೊಳ್ತೀವಿ. ತರ್ಶಿನಿಯಲ್ಲೇ ನಮಗೆ ನಮ್ಮ ಕೇರಳ ಬಾಳೆಹಣ್ಣು ಕೂಡ ಸಿಗೋದು. ನಾವು ಕೇರಳ ಸ್ಟೈಲ್ ಪುಟ್ಟು ಮಾಡುವಾಗಲೂ ಮತ್ತು ಫೇಮಸ್ ಕೇರಳ ಸ್ನ್ಯಾಕ್ಸ್ ಸ್ವೀಟ್ ಬಾಳೆಕಾಯಿ ಬಜ್ಜಿ ಇದೆಯಲ್ಲ, ನಾವು ಪഴಂಪುರಿ ಅಂತ ಹೇಳ್ತೀವಿ, ಅದು ಮಾಡೋದಕ್ಕೂ ನಾವು ಈ ಬಾಳೆಹಣ್ಣೆ ಯೂಸ್ ಮಾಡೋದು. ಐಟಮ್ಸ್ ಎಲ್ಲ ತಗೊಂಡು ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಿದ್ದೀವಿ. ಅಂದಾಜು $200 ಇವತ್ತು ನಾವು ಪರ್ಚೇಸ್ ಮಾಡಿದ್ದೀವಿ, ಅಂದರೆ ಆಲ್ಮೋಸ್ಟ್ ಒಂದು 13,000 ರೂಪಾಯಿ. ತರ್ಶಿನಿ ಪಕ್ಕದಲ್ಲೇ ಜೋಲಿ ಅಂತ ಒಂದು ಚಿಕ್ಕ ಶ್ರೀಲಂಕನ್ ರೆಸ್ಟೋರೆಂಟ್ ಇದೆ. ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲಿಗೆ. ಇಲ್ಲಿ ನಮ್ಮ ಫೇವರೇಟ್ ಉದ್ದಿನ ವಡೆ, ಕೇರಳ ಸ್ಟೈಲ್ ಪರಿಪು ವಡೆ, ಚಿಕನ್ ರೋಲ್, ಸಮೋಸ ಮತ್ತು ಬಜ್ಜಿ ಎಲ್ಲ ಸಿಗುತ್ತೆ.
ಇದು ಫಿಯೆಸ್ಟಾ ಫಿಲಿಪಿನೋ ಅಂತ ಒಂದು ಫಿಲಿಪೈನ್ಸ್ ಬೇಕರಿ. ಇಲ್ಲಿ ಶಾವ್ ಪಾವ್ ಅಂತ ಒಂದು ಸ್ನ್ಯಾಕ್ಸ್ ಸಿಗುತ್ತೆ. ನೋಡೋಕ್ಕೆ ನಮ್ಮ ಇಡ್ಲಿ ಥರ ಇರುತ್ತೆ, ಆದರೆ ಒಳಗಡೆ ಚಿಕನ್ ಇಲ್ಲಾಂದರೆ ಪೋರ್ಕ್ ಮೀಟ್ನ ಸ್ಟಫ್ ಮಾಡಿರ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆಫೀಸಲ್ಲಿ ಒಬ್ಬರು ಫಿಲಿಪೈನ್ಸ್ ಅವರಿದ್ದಾರೆ. ಅವರಿಂದಾನೇ ಈ ಅಂಗಡಿ ಬಗ್ಗೆನೂ ಮತ್ತು ಈ ಡಿಶ್ ಬಗ್ಗೆನೂ ನಮಗೆ ಗೊತ್ತಾಗಿದ್ದು. ನೆಕ್ಸ್ಟು ನಾವು ನಮ್ಮ ಫ್ರೆಂಡ್ ಮನೆಗೆ ಅವರ ಮಗುನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ಮಗುಗೆ ಏನಾದರೂ ಗಿಫ್ಟ್ ತಗೋಬೇಕಲ್ವಾ, ಅದಕ್ಕೆ ನಾವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಕಾರ್ಟರ್ಸ್ ಓಶ್ಕೋಶ್ ಅಂತ ಈ ಅಂಗಡಿ ಹೆಸರು. ಇದು ಕೆನಡಾದ ಒಂದು ಫೇಮಸ್ ಕಿಡ್ಸ್ ವೇರ್ ಶಾಪ್. ನಮಗೆ ನೋಡಿದ ತಕ್ಷಣ ಇಷ್ಟ ಆಗೋದರ ತುಂಬ ಬಟ್ಟೆಗಳ ಕಲೆಕ್ಷನ್ ಇತ್ತು ಒಳಗಡೆ. ಅಂಬು, ನಾವು ಯಾವ್ದು ಬಟ್ಟೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ತೋರಿಸಿ. ಓಕೆ, ಸೊ ಒಂದು ರೆಡ್ ಕ್ರಿಸ್ಮಸ್ಗೆ ಆಗುತ್ತೆ, ಇನ್ನೊಂದು ಅವನು ಯಾವಾಗಾದ್ರೂ ಯೂಸ್ ಮಾಡ್ಬೋದು. ಓ, ಬೇರೆ ಅನ್ನೋದು ಕೊಂಬಿದ್ಯಾ? ಓ, ಅದಕ್ಕೂ ಕೊಂಬಿದೆ. ಹೌದು. ಅಂಬು ಕೈಯಲ್ಲಿರೋ ಈ 2 ಬಟ್ಟೆಗಳು ನಾವು ಅಂಗಡಿಗೆ ಬಂದು 5 ನಿಮಿಷ ಒಳಗಡೆ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ಊರಲ್ಲಿ ಇರೋ ಥರ ಇಲ್ಲಿ ಪೇಟಿಎಮ್, ಫೋನ್ಪೇ ಥರ UPI ಪೇಮೆಂಟ್ಸ್ ಇರಲ್ಲ. ಇಲ್ಲಿ ಇಂಟರ್ಯಾಕ್ಟ್ ಪೇಮೆಂಟ್ ಅಂತ ಒಂದು ಮೆಥಡಲ್ಲಿ ಪೇಮೆಂಟ್ ಮಾಡೋದು. ನಮ್ಮ ಡೆಬಿಟ್ ಇಲ್ಲ ಕ್ರೆಡಿಟ್ ಕಾರ್ಡ್ದು ಡಿಜಿಟಲ್ ಕಾಪಿ ನಮ್ಮ ಫೋನಲ್ಲಿ ಸೇವ್ ಮಾಡಿರ್ತೀವಿ. ಫೋನ್ ಅಂಗಡಿಯಲ್ಲಿರುವ ಕಾರ್ಡ್ ಮೆಷಿನ್ ಹತ್ರ ಇಟ್ಟರೆ ವೈಫೈ ಮೂಲಕ ಆಟೋಮ್ಯಾಟಿಕ್ ಪೇಮೆಂಟ್ ಆಗುತ್ತೆ. ಫಿಸಿಕಲ್ ಕಾರ್ಡು ನಾವು ಕ್ಯಾರಿ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಸೊ ಅವರು ಅದನ್ನು ಒಂದು ಗಿಫ್ಟ್ ಬಾಕ್ಸಲ್ಲಿ ಹಾಕೊಟ್ರು ನಾವು ತೊಗೊಂಡಿರೋ ಬಟ್ಟೆನ. ಸೊ ಒಳ್ಳೇದಾಯಿತು. ಸೊ ಹೋಗೋಣ. ಈ ಅಂಗಡಿ ಚೆನ್ನಾಗಿದೆ, ನಾವು ಮತ್ತೆ ಒಂದ್ಸರಿ ಬರಬೇಕು. ಆ್ಯಕ್ಚುಲಿ ನಾವು ಯಾವತ್ತೂ ಈ ಅಂಗಡಿಯಲ್ಲಿ ಬಂದಿರಲಿಲ್ಲ, ಬಟ್ ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗಿದೆಲ್ಲ. ತುಂಬ ಕಲೆಕ್ಷನ್ಸ್ ಇದೆ, ನೋಡಿದ್ರೇ ತಗೋಬೇಕು ಅನಿಸುತ್ತೆ. ನೋಡಿ ಹಿಂಗೆಲ್ಲ ಹಾಕಿಟ್ಟಿರೋದು ನೋಡಿದ್ರೆ, ಹೌದು ತುಂಬ ವೆರೈಟೀಸ್ ಇದೆ. ಹಿಂಗೆಲ್ಲ ಹಾಕಿಟ್ಟಿರೋದು ನೋಡಿದ್ರೇನೆ ಥರ ಕ್ಯೂಟ್ ಮಕ್ಕಳದು. ಹೌದು, ನಾವು ಇದು ತಗೊಂಡಿರೋದು. ನಾವು ಒಳಗಡೆ ಹೋಗುವಾಗಲೇ ನೋಡ್ಕೊಂಡು ಹೋಗಿದ್ದು. ಅಂಬು ಅವಾಗಿಂದ ಹ್ಯಾಟ್ ತಗೋಬೇಕು ಅಂತ. ಹೌದು, ಏನಕ್ಕೂ ಬೇಗ ಆಯಿತು. ಸೊ ನಾವು ಇವಾಗ ಹೌದು, ಇವಾಗ ಟೈಮ್ ಎಷ್ಟು? ಓಕೆ, 4:53 ಆಯಿತು. ನಾವು ಅವ್ರ ಮನೆಗೆ 5 o'clock ಬರ್ತೀವಿ ಅಂತ ಹೇಳಿರೋದು. ಇಲ್ಲಿಂದ ಒಂದು 20 minutes ಆಗುತ್ತೆ, ಬಟ್ ಓಕೆ, ಪರವಾಗಿಲ್ಲ. ಸೊ ನಾವು ಮಗುನ ನೋಡೋಕ್ಕಂತ ಫ್ರೆಂಡ್ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಒಳಗಡೆ ಹೋಗೋಣ. ಮಗುನ ನೋಡಿಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಆದರೆ ಇನ್ನೊಂದು ವಿಷಯ ತಗೊಳ್ಳೋದು ಬಾಕಿ ಇದೆ. ಫಿಶ್ ತಗೊಳ್ಳೋಕ್ಕಂತೆ ನಾವು ಲಿಯಾನ್ ತಾಯಿ ಅನ್ನೋ ಈ ಅಂಗಡಿಗೆ ಬಂದಿದ್ದೀವಿ. ಹೆಸರಿಂದಾನೇ ನಿಮ್ಗೆ ಗೊತ್ತಾಗಿರ್ಬೋದು, ಇದೊಂದು ಥಾಯ್ಲೆಂಡ್ ಸ್ಟೈಲ್ ಗ್ರೋಸರಿ ಶಾಪ್. ಕೆನಡಾದಲ್ಲಿ ಎಲ್ಲ ದೇಶದವರು ಇರೋದರಿಂದ ಒಂದೊಂದು ದೇಶದ ಸ್ಪೆಷಲೈಸ್ಡ್ ಅಂಗಡಿಗಳು ಇದೆ. ಇಲ್ಲಿ ತುಂಬ ವೆರೈಟಿ ಗ್ರೋಸರಿ ಐಟಮ್ಸ್ ಎಲ್ಲ ಸಿಗುತ್ತೆ. ಫ್ರೆಶ್ ಫಿಶ್ ತಗೊಳ್ಳೋಕ್ಕೆ ನಾವು ಬರೋ ಒಂದು ಅಂಗಡಿ ಇದು. ನಾವಿಲ್ಲಿ ಬಂದರೆ ನಾರ್ಮಲಿ ಸ್ಯಾಲ್ಮನ್ ಅನ್ನೋ ಫಿಶೇ ತಗೊಳ್ಳೋದು.
ಸ್ಯಾಲ್ಮನ್ ಬಿಟ್ಟರೆ ನಾವು ತಗೊಳ್ಳೋದು ಭೂತಾಯಿ ಇಲ್ಲಾಂದರೆ ಪ್ರಾನ್ಸು. 4 ದೊಡ್ಡ ಪೀಸ್ ಸ್ಯಾಲ್ಮನ್ಗೆ ಆಲ್ಮೋಸ್ಟ್ $20, ಅಂದರೆ ಹತ್ರ $1,200 ಆಗುತ್ತೆ. ಅಷ್ಟೇ, ಇನ್ನೊಂದು ಕಾಯಿನ್ ಹಾಕಬೇಕು. ಎಲ್ಲೇ ಹೋದರೂ ಏನೇ ಮಾಡಿದರೂ ನಮ್ಮ ಮನೆ ಅಷ್ಟು ಸಮಾಧಾನ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಚೆ ಲೈಟಾಗಿ ಮಳೆ ಬರ್ತಾ ಇದೆ. ಕಾರ್ ಒಳಗಡೆ ಅಂಬು ಅವಳ ಫೇವ್ರೆಟ್ ಸಾಂಗ್ ಹಾಡ್ತಿದ್ಲು. പുസ്തകത്താളിലെ പീലിത്തുണ്ട് എൻ്റെ മുക്കുറ്റിപ്പൂവേ താന്തോണി ആലോളം താരാട്ട എൻ്റെ പൂമ്പാ